ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಕೆಲವು ವೇಳೆ ನಮಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥ ಸಮಯ ಸಂದರ್ಭ ಸನ್ನಿವೇಶಗಳು ಬರ್ತವೆ ಗೆಳೆಯರು. ನಮ್ಮಲ್ಲಿರೋ ಯಾವುದೇ ವಸ್ತುಗಳು ನಮ್ಮ ಉಪಯೋಗಕ್ಕೆ ಆದ ನಂತರ ಉಳಿದದ್ದನ್ನು ಬೇರೆಯವರಿಗೆ ಒಳ್ಳೆಯ ರೀತಿ ಕೊಡುವುದು, ಒಳ್ಳೆಯ ಮನಸ್ಸಿಂದ ಕೊಡುವುದು ತುಂಬ ಫಲಪ್ರದವಾದ ಕೆಲಸ ಆಗುತ್ತೆ. ನಾವು ಕೊಡುವ ಕಾಣಿಕೆ ಯಾವುದೇ ಇರಲಿ, ಅದು ಹಣ ಇರಲಿ, ವಸ್ತು ಇರಲಿ, ನಮ್ಮ ಸಮಯ ಇರಲಿ, ನಾವು ಕೊಡುವ ರೀತಿ ಚೆನ್ನಾಗಿರಬೇಕು. ದ ವೇ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಗಿಫ್ಟ್ ಇಟ್ ಸೆಲ್ಫ್ ಅನ್ನೋ ಮಾತಿದೆ. ಅದು ನಮಗೆ ಮಾರ್ಗದರ್ಶಕವಾಗಿರಬೇಕು. ನಾವು ಕೊಡುವ ರೀತಿ ಚೆನ್ನಾಗಿದ್ದಾಗ ಅದರಿಂದ ಉಂಟಾಗುವ ಫಲಗಳು ಭಾಳ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ ಅನ್ನೋದು ಹಿರಿಯರ ಬಲ್ಲವರ ಮಾತಾಗಿದೆ. ನಾವು ಕೊಡುವ ಸಮಯ ಸಂದರ್ಭ ಕೂಡ ಸರಿಯಾಗಿರಬೇಕು. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಕೊಡುವವನ ಧರ್ಮ ಒನ್ನಾಗದೇ ಬಿಡದು ಸರ್ವಜ್ಞ ಅನ್ನೋ ಮಾತು ನಮಗೆ ಮಾರ್ಗದರ್ಶಕವಾಗಿದೆ. ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ಬರುತ್ತೋ ಇಲ್ಲವೋ ಅಂತ ನಾವು ಬಯಸಲೇಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಡೂ ಯುವರ್ ಡ್ಯೂಟಿ ಫಸ್ಟ್, ದ ರಿಸಲ್ಟ್ ವಿಲ್ ಬಿ ದ ಡಿಕ್ರಿ ಆಫ್ ಗಾಡ್ ಅಂತ. ನಮ್ಮ ಕೆಲಸ ನಾವು ಮಾಡಬೇಕಂತೆ. ಪ್ರತಿಫಲ ಕೊಡೋದು ಬಿಡೋದು ಎಲ್ಲ ದೇವ್ರಿಗೆ ಸೇರಿದ್ದು. ನಾವು ಮೊದಲಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೂಡ ಮಾಡಬೇಕು. ಮತ್ತು ನಾವು ಕೊಡುವುದು ಯಾವುದೇ ವಸ್ತು ಆಗಲಿ, ಸಮಯ ಆಗಲಿ, ಒಳ್ಳೆಯ ಮಾತುಗಳಾಗಲಿ ಅಪಾತ್ರರಿಗೆ ಕೊಡಬಾರ್ದು. ಅದಕ್ಕೆ ಅವ್ರಿಗೆ ಅರ್ಹತೆ ಇರಬೇಕು, ಅವ್ರಿಗೆ ಅದು ಅವಶ್ಯಕತೆ ಇರಬೇಕು ಅಂಥ ದಾನವನ್ನು ಕೊಡಬೇಕು. ಆಗ ಅದರ ಫಲ ನಮಗೆ ಬಂದೇ ಬರುತ್ತೆ. ಸಾವಿರಾರು ಹಸುಗಳ ಮಧ್ಯೆ ಇದ್ದರೂ ಕೂಡ ತನ್ನ ತಾಯಿ ಹಸುವನ್ನು ಅದರ ಕರು ನಿಖರವಾಗಿ ಹುಡುಕಿ ಬರುತ್ತಂತೆ. ಆ ಥರ ನಮ್ಮ ಒಳ್ಳೆಯ ಕಾರ್ಯಗಳ ಫಲ ನಮ್ಮನ್ನು ಹುಡುಕಿ ಬಂದೇ ಬರುತ್ತೆ. ಅದಲ್ಲದೆ ನಮಗೆ ಅದೊಂಥರ ಆತ್ಮತೃಪ್ತಿಯನ್ನು ಕೊಡುತ್ತೆ ಗೆಳೆಯರೆ. ನಾವು ಕೊಡೋದು ಸಣ್ಣದೇ ಆಗಲಿ, ದೊಡ್ಡದೇ ಆಗಲಿ, ಅದು ನಮ್ಮ ಒಳ್ಳೆಯ ಮಾತುಗಳೇ ಆಗಲಿ, ಅವರಿಗೆ ಸರಿಯಾದ ಸಂದರ್ಭದಲ್ಲಿ ಕೊಟ್ಟಾಗ ಅದು ಒಂದು ರೀತಿ ಉತ್ತಮವಾಗುತ್ತೆ. ಕೆಲವರು ಕಷ್ಟದಲ್ಲಿದ್ದಾಗ ನಾವು ಬೆನ್ನು ತಟ್ಟಿ ಹೇಳುವ ಸಾಂತ್ವನದ ಮಾತು ಕೂಡ ಅವರ ಜೀವನದಲ್ಲಿ ಭಾಳ ಪರಿಣಾಮ ಬೀರುತ್ತೆ. ಅಂಥ ಸಂದರ್ಭಗಳನ್ನು ಹಲವಾರು ನಾನು ಕಣ್ಣಾರೆ ನೋಡಿದ್ದೀನಿ. ನಾವು ಕಲಿಸಿಕೊಡುವ ಒಂದು ಸಣ್ಣ ವಿದ್ಯೆ ಇರ್ಬೋದು, ಒಂದು ಧೈರ್ಯದ ಸಂದರ್ಭದಲ್ಲಿ, ನಮ್ಮ ಅತ್ಯಂತ ಅವಶ್ಯಕತೆ ಸಂದರ್ಭದಲ್ಲಿ, ಅವರ ಕಷ್ಟ ಕಾಲದಲ್ಲಿ ನಾವು ಧೈರ್ಯದಿಂದ ಮುನ್ನುಗ್ಗಿ ಇತರರ ಕಷ್ಟಕ್ಕೆ ನೆರವಾದರೆ ಅದು ಅವರ ಜೀವನದಲ್ಲಿ ಮರೆಯಲಾಗದ ದಿನವಾಗಿರುತ್ತೆ. ನಾವು ಅದಕ್ಕೆ ನಮ್ಮ ಯಾವುದೇ ಒಂದು ವಸ್ತುವನ್ನು ಕೊಡುವಾಗ ಶುಭ ಹಾರೈಸಿ ಅದನ್ನು ಪಡೆಯುವವರೆಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ಕೊಡುವಂಥ ಕೆಲಸ ಮಾಡಬೇಕು. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹಲವಾರು ಅಂಥ ಸಂದರ್ಭಗಳು ಬರುತ್ತೆ. ನಾವು ಅಂಥ ಅವಕಾಶಗಳು ಕಳ್ಕೋಬಾರ್ದು. ಒಂದೊಂದು ಸರಿ ಏನಾಗುತ್ತೆ, ನಾವೇನಾದರೂ ಕೊಡಬೇಕು ಅಂದರೂ ಕೂಡ ಅದನ್ನ ಪಡೆಯುವವರು ಇರಲ್ಲ. ಅದರಿಂದ ಯಾವ ಕಾಲ ವಿಳಂಬ ಮಾಡದೆ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಕೊಡುವುದು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ಇಂಥ ಸಣ್ಣ ಪುಟ್ಟ ಕಾರ್ಯಗಳು ನಿಮ್ಮಿಂದ ಆಗ್ತಾ ಇರಲಿ. ಒಂದು ಚಿಕ್ಕ ಕಾರ್ಯಗಳೇ ದೊಡ್ಡದಾಗುತ್ತೆ. ಒಂದು ದೊಡ್ಡ ಕಟ್ಟಡದಲ್ಲಿ ದೊಡ್ಡ ಸೈಜ್ಗಲ್ಲುಗಳು ಎಷ್ಟು ಇಂಪಾರ್ಟೆಂಟೋ, ಅದು ಭದ್ರವಾಗಿರ್ಬೇಕಾದ್ರೆ ಚೆಕ್ಕೆಗಲ್ಲುಗಳು ಕೂಡ ಭಾಳ ಇಂಪಾರ್ಟೆಂಟು. ದೊಡ್ಡ ಕೆಲಸಗಳು ಹೇಗೋ ಹಾಗೆ ಸಣ್ಣ ಪುಟ್ಟ ಕೆಲಸಗಳು ಕೂಡ ಕೆಲವು ವೇಳೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋ ಮಾತನ್ನು ಹೇಳಿ, ನನ್ನ ಸಬ್ಸ್ಕ್ರೈಬರ್ ಸಂಖ್ಯೆಯನ್ನು ನೀವು ದಯಮಾಡಿ ಹೆಚ್ಚುವಂಥ ಪ್ರಯತ್ನ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ಪ್ರತಿನಿತ್ಯ ಅತ್ಯಂತ ಕಡಿಮೆ ಅವಧಿಯಲ್ಲೇ ಹಂಚ್ಕೊಳ್ಳೋಣ ಅಂಥೇಳಿ ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ನೀಡಿ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್.